ಓಂ ಭಗವತೀನ್ ನಮಃ. ಶ್ರೀಮದ್ಮಹಾಲಲಿತಾಂ ರಾಜರಾಜೇಶ್ವರೀನ್ ನಮಃ. ಮುಂಚಿತವಾಗಿ ದರ್ಪಣಾಂಜನವನ್ನು ದರ್ಶನ ಮಾಡಿ ನಂತರ ರಾಶಿಫಲದತ್ತ ಹೊರಡೋಣ. ಓಂ ಭಗವತೀನ್ ನಮಃ. ಶ್ರೀಂ ಲಲಿತಾಂ ರಾಜರಾಜೇಶ್ವರೀನ್ ನಮಃ. ಶ್ರೀಚಕ್ರರಾಜಸಿಂಹಾಸನೇಶ್ವರೀನ್ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಸ್ತುಲಂಬೋದರಾಯ ಏಕದಂತಾಯ ಸರ್ವವಿಘ್ನ ವಿನಾಶನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತೈ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭಿಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದ್ದು ಮನಸ್ಥಿತಿ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದ್ದು ಯಾವುದೇ ಒಂದು ಕೈಂಕರ್ಯವನ್ನು ಮಾಡಬೇಕಾದರೂ ಮನಸ್ಸಲ್ಲಿ ಆಗ್ತಕ್ಕಂಥ ಕೆಲವು ಸಾಕಷ್ಟು ಸಂಶಯಗಳು ಮತ್ತು ಕೆಲಸವಾಗುತ್ತೋ ಬಿಡುತ್ತೋ ಅಂತಕ್ಕಂಥ ಅದರ ಬಾಧೆ ಮತ್ತು ಮನಸ್ಥಿತಿಯಲ್ಲಿ ನೀವು ಅಂದುಕೊಂಡಂತಹ ರೀತಿ ಸಮಂಜಸವಾಗಿ ಕೆಲಸಗಳಾಗ್ತಿಲ್ಲ ಅಂತಕ್ಕಂಥದ್ರಂಥ ಮನೋವ್ಯತೆ ಇವತ್ತಿನ ದಿವಸ ನೀವು ಕಾಣಬಹುದು. ಮೇಷರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯನ್ನು ಕಂಡು ಒಂದಿಷ್ಟು ನೆಮ್ಮದಿಯನ್ನು ಕಾಣಬೇಕಾದ್ರೆ ಇವತ್ತಿನ ದಿವಸ ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡಬೇಕು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀಮದ್ ರಾಮಚಂದ್ರ ಸ್ವಾಮಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಮೇಷರಾಶಿಯಲ್ಲಿ ಬಂದೊದಗತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗಿ ನೆಮ್ಮದಿಯನ್ನು ಕಾಣಬಹುದು. ಇನ್ನು ವೃಷಭ ರಾಶಿ.